ಚಿಕನ್ ರೆಡಿ. ಸೊ ಎಣ್ಣೆ ಆದರೂ ಹಾಕಿ ಬೆಣ್ಣೆ ಆದರೂ ಹಾಕಿ ಅಕ್ಕ ಕಸ್ತೂರಿ ಚಿಕನ್ ಮಾಡಿದ್ರಿ ಅಕ್ಕ, ನೀವು ನೆನ್ಸ್ಕೊಂತ ಇದ್ದೀನಿ ಇನ್ನೂ ಬಾಯಲ್ಲೇ ಇದೆ ಅಂತ. ಸಿಂಪಲ್ ಅಷ್ಟೇ, ಚಿತ್ರಾನ್ನ ಗೊಜ್ಜಿಗೆ ಚಿಕನ್ ಹಾಕಿ. ಎಲ್ಲ ಹಿಂಗೆ ಆಗೋ ಟೈಮಲ್ಲಿ ಏನೂ ಆಗಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತೊಂದು ಚಿಕನ್ ರೆಸಿಪಿ ಹೇಳ್ತೀನಿ. ಏನಾದರೂ ಚೆನ್ನಾಗಿಲ್ಲ ಅಂತ ಅಂದರೆ ಇನ್ ಕೇಸ್ ನಮ್ಮ ಮನೆ ಹತ್ರ ಹುಡ್ಕೊಂಬನ್ನಿ, 1 kg ಚಿಕನ್ ಫ್ರೀ ಕೊಡಿಸ್ತೀನಿ. ಅಷ್ಟು ಚೆನ್ನಾಗಿರುತ್ತೆ, ನಾನು ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ. ಸೊ ಇದು ಯಾರ ರೆಸಿಪಿನೂ ಅಲ್ಲ. ಎಸ್, ಇದೊಂದು ರೆಸಿಪಿ ಇದೆ, ಬಟ್ ಇದು ಯಾರ ರೆಸಿಪಿನೂ ಅಲ್ಲ, ನನ್ನದೇ ಓನ್ ರೆಸಿಪಿ, ನಾನು ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ನಿಮಗೆ ತೋರಿಸ್ತೀನಿ ಹೇಗೆ ನಾನು ನನ್ನ ಸ್ಟೈಲಲ್ಲಿ ಮಾಡ್ತೀನಿ ಅಂತ. ಸೊ ಫಸ್ಟ್ ಏನು ಮಾಡಬೇಕು, ಬಾಣಲಿಗೆ ಎಣ್ಣೆ ಹಾಕಬೇಕು. ಸೊ ಎಣ್ಣೆ ಆದರೂ ಹಾಕಿ ಬೆಣ್ಣೆ ಆದರೂ ಹಾಕಿ ಏನಾದರೂ ಹಾಕಿ, ಬಟ್ ನಾನು ಬಟರ್ ಇತ್ತಲ್ವ, ಸೊ ಅದಕ್ಕೆ ಬಟರ್ ಹಾಕಿದ್ರೆ ಚಿಕನ್ ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತಲ್ವ. ಸೊ ಎಣ್ಣೆ ಆದರೂ ಹಾಕ್ಕೋಬೋದು, ನೀವು ಬಟರ್ ಆದರೂ ಹಾಕ್ಕೋಬೋದು. ಸ್ವಲ್ಪ ಆಯಲ್ಲು ಮತ್ತು ಸ್ವಲ್ಪ ಬಟರ್ ಹಾಕ್ಕೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ. ಓಕೆ, ಸೊ ಫಸ್ಟ್ ನಾನು ಕ್ಯಾಮ್ರಾಮ್ಯಾನ್ ಹತ್ರ ತಗೊಬನ್ನಿ ಕ್ಯಾಮ್ರಾನ. ಗೈಸ್, ಒಂದು ಅರ್ಧ ಹಾಕ್ಕೊತೀನಿ ಇವಾಗ, ನೋಡ್ತೀನಿ, ಬಿಕಾಸ್ ಎಣ್ಣೆನೂ ಹಾಕ್ಬೇಕಲ್ವ, ಸೊ ಅದಕ್ಕೆ. ಸೊ ಒಂದು ಅರ್ಧ ಬಟರ್ ಹಾಕ್ತೀನಿ ಗೈಸ್. ನೋಡಿ, ಬಟರ್ಗೆ ಸ್ವಲ್ಪ ಎಣ್ಣೆ, ಓಕೆ, ಜಾಸ್ತಿ ಅಲ್ಲ, ಸ್ವಲ್ಪ. ನೋಡೋಣ ಎಷ್ಟಾಗಿದೆ ಅಂತ. ಇದು ಕರಗಲಿ. ಗೈಸ್, ನಾನೇನು ಜಾಸ್ತಿ ಕ್ವಾಂಟಿಟಿಲಿ ಹಾಕಿಲ್ಲ, ಅರ್ಧ ಬೆಣ್ಣೆ ತೊಗೊಂಡಿದ್ದೀನಿ. ಎಷ್ಟು ಚಿಕನ್ಗೆ ಅಂದರೆ 1.25 kg ಚಿಕನ್ಗೆ. ಓಕೆ, ಸೊ ಫಸ್ಟ್ ಚಿಕನ್ ಹಾಕಲ್ಲ ನಾನು, ಬೇರೆ ಹಾಕ್ತೀನಿ. ಸೊ ಬೇರೆದೇನು ಅಂತ ಹೇಳಿದ್ರೆ, ನೋಡಿ ಇಲ್ಲಿದೆ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ, ಏನೇನು ಬೇಕು ಅದಕ್ಕೆ ಅಂತ. ಸೊ ಕಸ್ತೂರಿ ಚಿಕನ್ ಅಂದರೆ ಏನು ಅಂದರೆ ಕಸ್ತೂರಿ ಮೆಥಿ ಜಾಸ್ತಿ ಇರೋ ಚಿಕನ್. ಸೊ ಫಸ್ಟ್ ಏನು ಹಾಕೋದು ಅಂದರೆ, ನೋಡೋಣ ಇದು ಕಾದಿದೆಯಾ ಇಲ್ವಾ ಅಂತ. ಚೂರು ಕಾಯಬೇಕು ಗೈಸ್. ಅದು ಬೆಣ್ಣೆ ಅಲ್ವಾ, ಬಬಲ್ಸ್ ಇರುತ್ತಲ್ಲ, ಅದಕ್ಕೆ ಸೌಂಡ್ ಬರಲ್ಲ, ಇಲ್ಲಾಂದರೆ ಕಾದಿರುತ್ತೆ. ಓಕೆ, ಸೊ ಫಸ್ಟ್ ನೋಡಿ, 1.25 kg ಚಿಕನ್ಗೆ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಫಸ್ಟ್ ಏನು ಮಾಡಬೇಕಂದ್ರೆ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಇಷ್ಟು ಏನಂತಾರೆ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು ಗೈಸ್. ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀರಾ ಅಂದರೆ ಅಷ್ಟೇ ಆಗೋಯ್ತು. ನೋಡಿ, ಈ ಥರ ಆಗಬೇಕು. ಆ ಬಟರ್ ಇರೋದಕ್ಕೆ ನಿಮಗೆ ಕಾಣಿಸ್ತಾ ಇಲ್ಲ. ಫಸ್ಟ್ ಎಣ್ಣೆಗೆ ಇದು ಹಾಕ್ಬಿಡ್ಬೇಕು. ಆ್ಯಂಡ್ ಎಣ್ಣೆಗೆ ಹಾಕಿ, ಎಲ್ಲ ಓಪನ್ ಆಗೈತಿ ಇದು. ಎಲ್ಲ ಹಿಂಗೆ ಆಗೋ ಟೈಮಲ್ಲಿ ಏನೂ ಆಗಲ್ಲ. ಓಕೆ, ಒಂದು ಸಿಮ್ಮಲ್ಲಿ ಇಟ್ಕೊಂಡು ನೋಡಿ, ಕಸ್ತೂರಿ ಚಿಕನ್ಗೆ ಇಂಪಾರ್ಟೆಂಟೇ ಕಸ್ತೂರಿ ಮೇಥಿ ಗೈಸ್. ಇದನ್ನ ನೋಡ್ಕೊಂಡು ಹಾಕಿ ಗೈಸ್. ಒಂದು ದಿವಸ ಏನಾಗೋಗಿತ್ತು ಗೊತ್ತಾ, ಇದರಲ್ಲಿ ಮುಳ್ಳು ಸಿಕ್ಬಿಟ್ಟಿತ್ತು ನನಗೆ, ಹಿಂಗೆ ಪುಡಿ ಮಾಡಬೇಕಾದ್ರೆ. ಬೆಳಗ್ಗೆಯಿಂದ ಎಲ್ಲ ನಾವೇ ಕೊಡಿಸ್ತಾ ಇದ್ದೀವಿ, ನೀನೇನು ಕೊಡಿಸ್ತೀಯ ಈಗ? ನಾನೇನು ಕೊಡಿಸ್ಲಿ ಇವಾಗ? ಎಲ್ಲ ಕರ್ಕೊಂಡೋಗಿದ್ದು ದೇವಸ್ಥಾನ, ಊಟ, ಚಿಕನ್ ಎಲ್ಲ ಗೈಸ್. ಅಲ್ಲಿ ಸೀನ್ ಆಗುತ್ತೆ ಗೈಸ್, ಇವನ್ ಮ್ಯಾತ್ ಕೇಳಬೇಡಿ. ಇಲ್ಲೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹತ್ರ ತಗೊಂಬಂದು ತೋರಿಸಿ. ಚಿಕನ್ ಮಾಡ್ಕೊಳ್ಳೋ ತರ್ತಾ ಇದ್ದೆ ನಾನು, ಮಾಡೋದೇನು ದೊಡ್ಡ ವಿಷಯ. ಡಿಫ್ರೆಂಟ್ ಚಿಕನ್ ಆ ಚಿಕನ್ಗೆ ಸೈಡಲ್ಲಿ ಏನಾದರೂ ಗೈಸ್ ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು ನೀಟಾಗಿ. ಓಪನ್ ಮಾಡ್ತೀನಿ ಅಂತಂದರೆ ಚಿಕ್ಕದಾಗಿ ಚಾಪ್ ಮಾಡಿರೋ ಇದೇನು ಗೊತ್ತಾ, ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಓಕೆ, ಹಾಕಬೇಕು ಗೈಸ್. ಇದು ಹೆಂಗೆ ಮಾಡ್ಬೇಕಂದ್ರೆ ಚಿತ್ರಾನ್ನ ಥರ ಎಲ್ಲ ಹಾಕಬೇಕು. ಸ್ಮೆಲ್ ಹೆಂಗಿದೆ? ಸ್ಮೆಲ್ ಹೆಂಗಿದೆ ಬಾರೋ ಹೇಳು, ಸ್ಮೆಲ್ ಹೆಂಗಿದೆ? ಇಷ್ಟೇ ಸ್ಮೆಲ್ಲು. ಅಲ್ಲಿ ಗೈಸ್, ಅವನ್ನೆಲ್ಲ ಸುಳ್ಳು ಹೇಳ್ತಾನೆ ಗೈಸ್, ಅವ್ನ ಮಾತೇ ನಂಬೇಡಿ. ಓಕೆ, ಸೊ ಇದಕ್ಕೆ ಇದೇನಪ್ಪ ಚಿಕನ್ ಮಾಡ್ತಾಳಂತೇಳಿ ಚಿತ್ರಾನ್ನ ಮಾಡ್ತಾಳಂತ ಮಾತ್ರ ಅಂದ್ಕೋಬೇಡಿ. ನಾನು ಮಾಡ್ತಿರೋ ಚಿಕನ್ನೇ. ಚೆನ್ನಾಗಿ ಈರುಳ್ಳಿ ಹಾಕ್ಬಿಡ್ಬೇಕು, ಒಂದು ಸ್ವಲ್ಪ ಟೊಮ್ಯಾಟೊನೂ ಹಾಕ್ಬಿಡ್ಬೇಕು. ಓಕೆ, ಸೊ ಇದರ ಜೊತೆ ಏನು ಹಾಕಬೇಕು ಅಂತ ಹೇಳ್ತೀನಿ ಗೈಸ್. ಈ ಬಾಣಲಿ ಯಾಕೋ ಸಾಲಲ್ಲ ಗೈಸ್. ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಪಾತ್ರೆಗೂ ನನಗೂ ಏನು ಅಂದರೆ,
ಗೈಸ್ ಈ ಚಿಕ್ಕ ಬಾಣಲಿ ಸಾಕಾಗ್ತಿಲ್ಲ, ಸೊ ಇನ್ನೊಂದಿದೆ ಬಾಣಲಿ, ಅದರಲ್ಲಿ ಕಬಾಬ್ದಿದೆ ಎಣ್ಣೆ. ಅದಕ್ಕೆ ನಾನೇನು ಮಾಡಿದೆ, ಈ ದೊಡ್ಡ ಪಾತ್ರೆನೇ ತೊಗೊಂಡೆ. ಬಿಕಾಸ್ ಚಿಕನ್ ಕ್ವಾಂಟಿಟಿನೂ ಜಾಸ್ತಿ ಇದೆ. ಆಮೇಲೆ ದೊಡ್ಡದ್ರಲ್ಲಿ ಮಾಡಿದ್ರೆ ತಪ್ಪೇನಿಲ್ಲ, ಕ್ವಾಂಟಿಟಿ ಕಮ್ಮಿ ಕಾಣಿಸುತ್ತೆ ಅಷ್ಟೇ, ಆದರೆ ಟೇಸ್ಟ್ ಹಂಗೆ ಇರುತ್ತೆ. ಓಕೆ, ಸೊ ಇವಾಗ ಇದಾಗಿದೆ. ಇದಕ್ಕೆ ಡೈರೆಕ್ಟಾಗಿ ಬರೀ ಚಿಕನ್ ಹಾಕಿದ್ರೆ ಚೆನ್ನಾಗಿರೋದು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಓಕೆ, ಇದೇನಪ್ಪ ಎಣ್ಣೆ ಹಿಂಗೆ ಸುರಿತಾವಳು ಅನ್ಕೋಬೇಡಿ, ನಾನು ಕರೆಕ್ಟಾಗಿ ಹಾಕ್ತಾಯಿದ್ದೀನಿ. ಓಕೆ, ಸೊ ಎಣ್ಣೆಗೆ ಗೈಸ್ ಇದ್ರ ಸ್ಮೆಲ್ ನೀವು ನೋಡಬೇಕು. ನಾನು ಹೇಳೋದೇನು, ನೀವು ಮಾಮೂಲಿ ಗೊತ್ತಲ್ವ ಸ್ಮೆಲ್ಗಳು. ಇವಾಗ ಸೊ ಫ್ರೆಂಡ್ಸ್, ಇವಾಗ ಏನು ಮಾಡಬೇಕು, ಆವಾಗಲೇ ಬಾಣಲೆಯಲ್ಲಿ ಏನೇನು ತೋರಿಸಿದೆ ಅಲ್ವಾ, ಅದಕ್ಕೇ ಇಷ್ಟು ಚಿಕನ್ ಹಾಕ್ಕೋಬೇಕು. ಇದು ಒಂದು 1.25 kg ಚಿಕನ್ ಇದೆ. ಸೊ ಕಂಪ್ಲೀಟಾಗಿ ಹಾಕ್ತೀನಿ. ಅವ್ಳು ಇಷ್ಟೊತ್ತು ಹೇಳಿದ್ದು ಸಿಂಪಲ್ ಅಷ್ಟೇ, ಚಿತ್ರಾನ್ನ ಗೊಜ್ಜಿಗೆ ಚಿಕನ್ ಹಾಕಿ. ಇಲ್ಲ ಫ್ರೆಂಡ್ಸ್, ಚಿತ್ರಾನ್ನ ಹಂಗೆ ಅಂದ್ಕೊಳ್ಳಿ, ನನಗೇನು ಸರಿ. ಅದಕ್ಕೆ ಕಸ್ತೂರಿ ಮೆಥಿ ಹಾಕಲ್ಲ, ಕಸ್ತೂರಿ ಮೆಥಿ ಇದಕ್ಕೆ ಹಾಕ್ತೀವಿ. ಸೊ ಇದಕ್ಕೆ ಏನು ಮಾಡ್ತೀರಾ, 1.25 kg ಚಿಕನ್ ಹಾಕ್ಬಿಡಿ. ಚಿತ್ರಾನ್ನ ಗೊಜ್ಜಿಗೆ ಚಿಕನ್ ಹಾಕೋದಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಕೊತ್ತಂಬರಿ ಬದಲು ಅಂತ ಏನಿಲ್ಲ, ಕೊತ್ತಂಬರಿನೂ ಹಾಕ್ತೀನಿ. ಆದರೆ ಅವನಿಗೆ ಗೊತ್ತಿಲ್ಲ ಅಷ್ಟೇ ಯಾವಾಗ ಹಾಕ್ತೀನಿ ಅಂತ. ಇದಕ್ಕೆ ಗೈಸ್ ಒಂದು ಚಿಟಿಕೆ ಅಲ್ಲ ಗೈಸ್, 1 ಸ್ಪೂನು, ಒಂದು ಅರ್ಧ ಸ್ಪೂನು ಟರ್ಮರಿಕ್. ನೆಕ್ಸ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನೊಂದು 3/4 ಸ್ಪೂನ್ ಹಾಕ್ತೀನಿ, ಬಿಕಾಸ್ ಚಿಕನ್ ಚೆನ್ನಾಗಿ ಬೇಯಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಇರಬೇಕು ಇದು. ಓಕೆ, ಎಷ್ಟು ಕೆಜಿ ಐತೆ ಚಿಕನ್ ಇದು? 1.25 kg ಇದೆ. 1.25 kg ಇದಕ್ಕೆ ಹಾಕಿದ್ಯಾ? ಅಂದರೆ ಗೈಸ್ ಬರೀ ಇದೆ ಅಲ್ಲ, ನಮ್ಮ ಮನೇಲಿ ಇನ್ನೊಂದು ಮಾಡಿದ್ದೀವಿ, ಹತ್ರ ತೊಗೊಂಬನ್ನಿ ಗೈಸ್. ನಮ್ಮ ಮನೇಲಿ ಚಿಕನ್ ಸಾರು ಮತ್ತು ಕಾಳು, ಚಿಕನ್ ಸಾರು ಮತ್ತು ಕಾಳು ಹಾಕಿ ಚಿಕನ್ ಸಾರು ಕೂಡ ಮಾಡಿದ್ದೀವಿ. ಮೊಳಕೆ ಕಟ್ಟಿದ್ದ ಮೊಳಕೆ ಕಟ್ಟಿದ ಕಾಳು, ಇಸ್ಕಿದ್ದು ಬೇಳೆ ಕಾಳಿಗೆ ಚಿಕನ್ ಹಾಕ್ಬಿಟ್ಟು ಅದನ್ನು ಮಾಡಿದ್ದೀವಿ. ಸೊ ನಾನು ನಮ್ಮಮ್ಮ ಮಾಡಿದ್ರದು. ಇವಾಗ ನಾನು ಇದು ಚಿಕನ್ನು ಕಸ್ತೂರಿ ಚಿಕನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಏನು ಮಾಡ್ತೀರಾ, ಅವನು ಇದು ನೋಡಿದ್ರೆ ಅವ್ನು ತಿನ್ನಬೇಕು. ಬಟರ್ ಹಾಕಿದ್ದೀನಿ, ಜಾಸ್ತಿ ಎಣ್ಣೆ ಹಾಕಿ ಒಂದು ಯಾಕೆ ಬೇಕಂತ ನಾನು ಬಂದೆ. ಯಾಕೆ ಹೊಡ್ತೀವಿ ಅದು ಗೈಸ್. ಮೊನ್ನೆ ನಂದು ಇನ್ನೊಂದು ತಮ್ಮ ಚಿನ್ಮಯ್ ಬಂದಿದ್ದ, ನೀವು ನೋಡಿದಿರೋ ವ್ಲಾಗಲ್ಲಿ. ಸೊ ಅವನೇ ನನ್ನ ಅಕ್ಕ ಕಸ್ತೂರಿ ಚಿಕನ್ ಮಾಡಿದ್ರಿ ಅಕ್ಕ, ನೀವು ನೆನ್ಸ್ಕೊತಾ ಇದ್ದೀನಿ, ಇನ್ನೂ ಬಾಯಲ್ಲೇ ಇದೆ ಅಂತ ಅಂದ. ಅದು ಮಾಡಿ 1-2 ವರ್ಷ ಮೇಲಾಗಿತ್ತು. ನೆನ್ಸ್ಕೊಂಡು ನಾವು ತಿಂತಾ ಇದ್ದೀವಿ ಬಿಡು ಮಚ್ಚ. ಗೈಸ್ ಚಿಕನ್ ಬೇಯ್ತಿರ್ಬೇಕಾದ್ರೆ ಏನಪ್ಪ ಅಂತ ಹೇಳಿದ್ರೆ, ಇದು ಏನು ಗೊತ್ತಲ್ವಾ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡು 1 ಬೌಲ್ ತೊಗೊಂಡಿದ್ದೀನಿ. ಒಂದು ಅರ್ಧ ಬೌಲಷ್ಟು ಇವಾಗಲೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ, ಒಂದು ಅರ್ಧ ಬೌಲಷ್ಟು ಇವಾಗಲೇ ಹಾಕ್ತಾಯಿದ್ದೀನಿ. ಸೊ ದಟ್ ಅದಕ್ಕೆಲ್ಲ ನೀಟಾಗಿ ಚಿಕನ್ ಎಲ್ಲಾದ್ರೂ ಫ್ಲೇವರು ಇಳ್ಕೋಬೇಕು. ಗೈಸ್ ನಮ್ಮ ಡೆಡಿಕೇಶನ್ ಎಷ್ಟಿದೆ ಅಂತಂದರೆ, ಲೈಟು ಇರಲಿ ಬಿಡು, ಲೈಟನ್ನು ಏನು ಮಾಡೋದು ಇವಾಗ ಗೈಸ್. ಲೈಟ್ ಬೇಕಲ್ವ ನಿಮಗೆ, ನೀಟಾಗಿ ಕಾಣಿಸ್ಬೇಕಲ್ವ, ಅದಕ್ಕೆ ಕಿಟಕಿ ಹಂಗೆ ಸಿಗಿಸ್ಕೊಂಡಿದ್ದೀವಿ. ಸೊ ಏನು ಮಾಡೋಕ್ಕಾಗಲ್ಲ, ಬರೀ ಇದೇ ಲೈಟ್ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಹೇಳ್ದೆ ತಾನೇ, ಬೆಳ್ಳುಳ್ಳಿ ಇದೆಲ್ಲ ಕಾಣಿಸ್ತಾ ಇರಬೇಕು ಅಂತ. ಈ ರೇಂಜಿಗೆ ನೀವು ಹಾಕಬೇಕು. ನಾನು 1.25 kg ಚಿಕನ್ಗೆ ತಟ್ಟೆಲಿ ತೋರಿಸಿದ್ನಲ್ಲ ಅಷ್ಟು ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅರ್ಧ ಬೌಲ್ ಹಾಕಿದ್ನಲ್ವ, ಸೊ ಗ್ರೀನ್ ಲೀವ್ಸ್ನ ಮಿಕ್ಕಿದ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಓಕೆ, ನಂಗೆ ಭಯ ಅಂತೂ ನೋಡಿ. ಚಿಕನ್ ಬೆಂದಿದೆ, ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಬೇಯಿಸ್ಬೇಕು. ಅದಾದಮೇಲೆ ಲಾಸ್ಟಲ್ಲಿ ಒಂದು ಸ್ಪೂನ್ ಕಾರ್ನ್ಫ್ಲವರ್ಗೆ ಇಷ್ಟು, ಈ ಬೌಲಲ್ಲಿ, ಈ ಜಾಮೂನ್ ಬೌಲಲ್ಲಿ ಇಷ್ಟು ತೊಗೊಂಡು ನೀರನ್ನ ಹಿಂಗೆ ಹಾಕ್ಬೇಕಾಗುತ್ತೆ. ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡಿ.
ಗೈಸ್ ಇದಕ್ಕೆ ತೇಜು ಅವ್ರದ್ದು ಚಿಕನ್ ಮಸಾಲ ಆ್ಯಂಡ್ ಫ್ರೈ ಪೌಡರ್ ಹಾಕ್ತಾ ಇದ್ದೀನಿ. ಇದೇ ನಾನು ಹಾಕೋದು, ಇದೇ ಹಾಕಿ ಬೇರೆದು ಹಾಕ್ಬಿಟ್ಟು ಆಮೇಲೆ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ಬೇಡಿ. ಎಷ್ಟು ಗೊತ್ತಾ, 1 ಸ್ಪೂನ್ ಅಷ್ಟೇ. ಚಿಕನ್ ರೆಡಿ. ಗೈಸ್ ಇದನ್ನ ಒಂದು 5 ನಿಮಿಷ ಮಾಡಿಬಿಟ್ಟು ಇಳಿಸಿ ಅಷ್ಟೇ, ಚೆನ್ನಾಗಿದೆ. ಸೊ ಮಗು ಅಳ್ತಾ ಇದೆ, ಇದನ್ನ ಇಲ್ಲಿಗೆ ನಿಲ್ಲಿಸ್ತೀನಿ, ತಿಂದು ಟೇಸ್ಟ್ ಹೆಂಗಿದೆ ಅಂತ ಅವ್ರು ಹೇಳ್ತಾರೆ. ನಾನು ಇದನ್ನ ಇಲ್ಲಿಗೆ ನಿಲ್ಲಿಸ್ತೀನಿ, ಒಂದು 5 ಮಿನಿಟ್ಸ್ ಆಮೇಲೆ ತೆಗಿತೀನಿ. ಚಿನಿ ಮಮ್ಮಿ ಮಾಡಿರೋ ಚಿಕನ್ ಚೆನ್ನಾಗೈತೆ ಮಗನೆ. ಯಾಕೆ ಹಿಂಗ್ ಬೈತಾ ಇದೆಯಾ? ಅಲ್ಲ ಚಿಕನ್ ಚೆನ್ನಾಗೈತಾ? ಕಸ್ತೂರಿ ಚಿಕನ್ ಅದ್ರ ಹೆಸರು ಹೆಂಗೈತೆ ಹೇಳು. ಹಾ ಸೂಪರಾ? ವಾವ್, ನನ್ನ ಮಗಳು ಹೇಳಂದ್ಮೇಲೆ ಆಗೋಯ್ತು. ಹೆಂಗಿದೆ? ಸೂಪರ್ ಆಗಿದೆ ಕಾಂಬಿನೇಷನ್. ಗೈಸ್ ಚಿಕನ್ ಸಾಂಬಾರ್ ಯಾಕೆ ಎರಡು ಹಿಂಗೆ ಮಿಸ್ ಮಾಡ್ಕೊಂಡಿದ್ಯಾ? ನಮ್ಮ ಒಂದಕ್ಕೆ ಹಾಕೊಟ್ಲು. ಗೈಸ್ ಇದು ಚಿಕನ್ ಸಾಂಬಾರು, ಅವರೆಕಾಳು ಸಾಂಬಾರು, ಇದು ಕಸ್ತೂರಿ ಚಿಕನ್. ನೋಡಿ ಹೆಂಗಿದೆ ನೋಡಿ ಫ್ರೆಂಡ್ಸ್, ಹೆಂಗಿದೆ ಗೈಸ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಮಾಡ್ತಾ ಇರೋದು. ಮೆಸ್ಸಿ ಪೀಪಲ್.